ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಾಗರಾಜು ವಿ ಸರಗೂರು. ಅಯ್ಯಯ್ಯೋ, ಹುಲಿ ಅಂದರೆ ಯಾರಿಗೆ ತಾನೇ ಭಯ ಇಲ್ಲ ಹೇಳಿ. ಹುಲಿನ ಚಿತ್ರದಲ್ಲಿ, ಸಿನಿಮಾಗಳಲ್ಲಿ, ಟಿ ವಿಗಳಲ್ಲಿ ನೋಡ್ರೇ ಭಯ. ಇನ್ನು ನಿಜವಾಗ್ಲೂ ಬಂದರು ಅಯ್ಯಯ್ಯಪ್ಪ ಅಂತ ಅನಿಸುತ್ತಲ್ವ. ಇದು ನಮ್ಮ ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ ಪ್ರತಿಯೊಬ್ಬ ಜನರನ್ನು ಬೆಚ್ಚಿ ಬೀಳಿಸುವಂಥ ಇತ್ತೀಚೆಗೆ ಘಟನೆಗಳು ಆಗ್ತಾಯಿದೆ. ವನ್ಯಜೀವಿಗಳು ಕಾಡಿನಿಂದ ನಾಡಿಗೆ, ಕಾಡಂಚಿನ ಪ್ರದೇಶಗಳಲ್ಲಿ ಕಂಡುಬರುತ್ತಿರುವುದರಿಂದ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು. ನಾವು ಈಗ ಕಾಡು ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಏನು ಮಾಡಬೇಕು, ಏನು ಮಾಡಬಾರದು ಅನ್ನುವ ವಿಷಯವನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಸಹ ಹೊಸದೇನು ಗುರು ಅಂತ ಟೈಪ್ ಮಾಡಿ ನನ್ನ ಪೇಜನ್ನು ಫಾಲೋ ಮಾಡಿ. ಮೊದಲು ನಾವು ಕಾಡು ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಕಾಡು ಪ್ರಾಣಿಗಳು ಹೆಚ್ಚಾಗಿ ಬೆಳಿಗ್ಗೆ ಮತ್ತು ಸಂಜೆ ಸಂಚರಿಸುವುದರಿಂದ ಈ ಸಮಯದಲ್ಲಿ ನಾವು ಒಬ್ಬರೇ ಓಡಾಡಬಾರದು. ಎರಡನೇದಾಗಿ, ಸಂಜೆಯ ಸಮಯದಲ್ಲಿ ಸಾಕು ಪ್ರಾಣಿಗಳಾದ ಆಡು, ಕುರಿ, ದನಗಳನ್ನು ಹೊರಗಡೆ ಬಿಡಬಾರದು, ಕೊಟ್ಟಿಗೆಯಲ್ಲೇ ಕಟ್ಟಿ ಹಾಕಿಕೊಳ್ಳಬೇಕು. ಮೂರನೇದಾಗಿ, ರೈತರು ಜಮೀನಿಗೆ ಹೋಗುವಾಗ ಕೈಯಲ್ಲಿ ಮೊಚ್ಚು, ಕುಡುಗೋಲು ಅಥವಾ ದೊಣ್ಣೆ ಅಥವಾ ಕಡಕತ್ತಿ ಇತ್ಯಾದಿ ವಸ್ತುಗಳನ್ನು ತೆಗೆದುಕೊಂಡು ಹೋದರೆ ಆಪತ್ಕಾಲದಲ್ಲಿ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅಪಾಯಕಾರಿ ಕಾಡು ಪ್ರಾಣಿಗಳು ಕಂಡು ಬಂದರೆ ತಕ್ಷಣ ಅರಣ್ಯ ಇಲಾಖೆಯ ಸಹಾಯವಾಣಿಗೆ ಕರೆ ಮಾಡಿ ಹಾಗೂ ಅದರ ಲೊಕೇಶನ್ನ ಶೇರ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಇನ್ನು ಕೊನೆಯದಾಗಿ, ನಮ್ಮ ಮನೆಗಳ ಸುತ್ತಮುತ್ತ, ಜಮೀನುಗಳು ಹಾಗೂ ಗ್ರಾಮದ ಸಾರ್ವಜನಿಕ ಸ್ಥಳಗಳಲ್ಲಿ ಬೆಳೆದಿರುವ ಪೊದೆಗಳನ್ನು, ಗಿಡಗಂಟಿಗಳನ್ನು ತೆಗೆದುಹಾಕಬೇಕು. ಇವಿಷ್ಟು ನಾವು ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡೆಯಲು ಮಾಡಬೇಕಾದ ಕೆಲಸಗಳಾದರೆ, ನಾವು ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೋಬೇಕಾದ್ರೆ ಈ ಒಂದು ಎಚ್ಚರಿಕೆಗಳನ್ನು, ಅಂದರೆ ಈ ಒಂದಷ್ಟು ಕೆಲಸಗಳನ್ನು ನಾವು ಮಾಡಬಾರ್ದು. ಏನೇನು ಅಂತ ನೋಡೋದಾದರೆ, ಮೊದಲನೇದಾಗಿ, ರೈತರು ಹೊಲಕ್ಕೆ ಹೋದಾಗ ಅಥವಾ ದನಕರುಗಳನ್ನು ಮೇಯಿಸುವಾಗ ಪೊದೆಗಳಲ್ಲಿ ನಿಲ್ಲಬಾರದು, ಆದಷ್ಟು ಬಯಲು ಪ್ರದೇಶದಲ್ಲಿ ನಿಲ್ಲಬೇಕು. ಎರಡನೆಯದಾಗಿ, ಕಾಡು ಪ್ರಾಣಿಗಳನ್ನು ಕಂಡಾಗ ಹೆದರಿ ಗಾಬರಿಯಾಗಬಾರದು. ಪ್ರಾಣಿಗಳನ್ನು ಎದುರಿಸಲು ಕಲ್ಲು ಹೊಡೆಯುವುದು, ಕೂಗುವುದು, ಕೆಣಕುವುದು ಇತ್ಯಾದಿಗಳನ್ನು ಮಾಡಬಾರದು. ಆದಷ್ಟು ಕಾಡಂಚಿನ ಸ್ಥಳಗಳಲ್ಲಿ ಒಬ್ಬರೇ ಹೋಗಬಾರದು. ಮೂರನೆಯದಾಗಿ, ಕಾಡು ಪ್ರಾಣಿಗಳು ಕಂಡ ತಕ್ಷಣ ಫೋಟೋ ತೆಗೆಯುವುದು, ವಿಡಿಯೋ ಮಾಡುವುದು, ರೀಲ್ಸ್ ಮಾಡುವುದು, ಸೆಲ್ಫಿ ತೆಗೆದುಕೊಳ್ಳೋದನ್ನು ಮಾಡಬಾರ್ದು. ಇನ್ನು ಕೊನೆಯದಾಗಿ, ಕಾಡು ಪ್ರಾಣಿಗಳ ಬಗ್ಗೆ ಸುಳ್ಳು ವದಂತಿಗಳನ್ನು, ವಿಡಿಯೋಗಳನ್ನು, ಫೋಟೋಗಳನ್ನು ಹಂಚಿಕೊಳ್ಳಬಾರದು. ಅನವಶ್ಯಕವಾಗಿ ಪಟಾಕಿ ಹೊಡೆಯುವುದನ್ನು, ಕೂಗಾಡುವುದನ್ನು, ಇನ್ನಿತರ ಶಬ್ದಗಳನ್ನು ಮಾಡುವುದನ್ನು ನಿಲ್ಲಿಸಬೇಕು. ಅಂತಿಮವಾಗಿ ಹೇಳುವುದಾದರೆ, ಭೂಮಿ ಕೇವಲ ಮನುಷ್ಯನ ಸ್ವತ್ತಲ್ಲ, ಇತರ ಜಲಚರ ಜೀವಿಗಳಿಗೂ ಸೇರಿದ್ದಾಗಿದೆ. ಸರ್ವರಿಗೂ ಸಮಾನ ಅನ್ನುವ ಹಾಗೆ ಪ್ರತಿಯೊಂದು ಜೀವಿಗೂ ಜೀವಿಸುವ ಹಕ್ಕಿದೆ. ಒಟ್ಟಾರೆ ಕೊನೆಯದಾಗಿ, ಹುಲಿ ಜೀವವೈವಿಧ್ಯೆಯ ಒಂದು ಪ್ರಮುಖ ಭಾಗ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.